ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಇತ್ತು, ಈಗ ಬದಲಾಗಿದೆ. ಆರ್ಎಸ್ಎಸ್ ವರ್ಸಸ್ ಭೀಮ್ ಆರ್ಮಿ ಸಂಘರ್ಷ, ಖಡಕ್ ನಿರ್ಧಾರಕ್ಕೆ ಬರೋದಕ್ಕೆ ಆರ್ಎಸ್ಎಸ್ ನಿರ್ಧಾರ. ಬಿಜೆಪಿ ನಾಯಕರ ಜೊತೆ ಆರ್ಎಸ್ಎಸ್ ಬೈಠಕ್, ಸೋಮವಾರ ಬೆಳಗ್ಗೆ ಬೈಠಕ್ಕಿಗೆ ಹಾಜರಾಗುವಂತೆ ಆರ್ಎಸ್ಎಸ್ ಸೂಚನೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡೋದಕ್ಕೆ ಪಂಚಗ್ರಹಗಳ ಕಾಟದಂತೆ ಅನುಮತಿ ಸಿಗದೆ ಇದ್ದಾಗ ಆರ್ಎಸ್ಎಸ್ಸಿನ ಪ್ರಮುಖ ಜಂಘಾಬಲದಂತಿದ್ದ ನಾಗಪುರ ಗಡಗಡ ಈ ಎಲ್ಲ ಅಡೆತಡೆಗಳನ್ನು ನಿವಾರಿಸೋದಕ್ಕೆ ಒಂದು ಮಹಾಸಭೆ ನಡೀಬೇಕು. ಹಾಗಾಗಿ ನಾವೆಲ್ಲರೂ ಸಿದ್ಧರಿರೋಣ. ಬಿಜೆಪಿಯ ಪ್ರಮುಖ ನಾಯಕರಿಗೆ ಬುಲಾವು ಕೊಟ್ಟ ಆರ್ಎಸ್ಎಸ್ ಅಧಿಕೃತ ಆಹ್ವಾನವನ್ನು ಕೊಟ್ಟಿದೆ. ಇತ್ತೀಚೆಗೆ ನಡೆದ ವಿದ್ಯಮಾನಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗುವ ಸಾಧ್ಯತೆ. ಪಥ ಸಂಚಲನ ಜಟಾಪಟಿ, ಸಂಘದ ವಿರುದ್ಧ ಕೈ ನಾಯಕರ ಹೇಳಿಕೆಗಳು ಇವೆಲ್ಲವೂ ಅಲ್ಲಿ ಚರ್ಚೆ ನಡೀತವೆ. ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು, ಇದರ ರೂಪುರೇಷೆಗಳು ಕೂಡ ಅಲ್ಲಿ ರೆಡಿ ಆಗ್ತವೆ. ಕುರ್ಚಿ ಕಲಹ ಜೋರಾಗುವ ಹಿನ್ನೆಲೆಯಲ್ಲಿ ಜನಾಂದೋಲನ ಹೆಂಗೆ ಮಾಡಬೇಕು, ಜನಾಭಿಪ್ರಾಯ ರೂಪಿಸುವ ಬಗ್ಗೆ ಬಿಜೆಪಿ ನಾಯಕರಿಗೆ ಸೂಚನೆ ಸಿಗುವ ಸಾಧ್ಯತೆ. 1948ರ ಆಸುಪಾಸಿನಲ್ಲಿ ಮಹಾತ್ಮ ಗಾಂಧಿಯವರ ಹತ್ಯೆಯನ್ನ ದೆಹಲಿಯ ಬಿರ್ಲಾ ಹೌಸ್ನಲ್ಲಿ ಸಂಭವಿಸಿದಾಗ ಆರ್ಎಸ್ಎಸ್ ಬ್ಯಾನ್ ಆಗುತ್ತೆ ಎನ್ನುವಂತಹ ಇಂಟೆಲಿಜೆನ್ಸ್ ರಿಪೋರ್ಟು ಆಗಿನ ಆರ್ಎಸ್ಎಸ್ ಮುಖಂಡರಿಗೆ ಹೋದಾಗ ಹಿಂಗೆ ಸಭೆ ಮಾಡಿದ್ರು, ಹಿಂಗೆ ಸಭೆಗಳಾಗಿತ್ತು. ಒಂದು ವೇಳೆ ಸರ್ಕಾರ ಒಂದು ಬ್ಯಾನ್ ಎನ್ನುವಂತಹ ನಿರ್ಧಾರಕ್ಕೆ ಬಂದರೆ ನಾವು ಪ್ರತಿರೋಧವಾಗಿ ಹೆಂಗೆ ಹೋರಾಡೋದು, ಲೀಗಲ್ ಆಗಿ ಹೆಂಗೆ ಹೋರಾಡೋದು, ರಿಜಿಸ್ಟರ್ ನಾನ್ ರಿಜಿಸ್ಟರ್ ಸಂಘಟನೆಯೊಂದನ್ನು ಸರ್ಕಾರ ಬ್ಯಾನ್ ಮಾಡುವ ಅವಕಾಶಗಳಿರ್ತವೆ. ಆ ಸಂದರ್ಭಗಳಲ್ಲಿ ಸರ್ಕಾರದ ವಿರುದ್ಧ ತೊಡೆತಟ್ಟೋದು ಹೇಗೆ? ನಮ್ಮಲ್ಲೇನಾದರೂ ಲೀಗಲಿ ಡಾಕ್ಯುಮೆಂಟ್ಗಳು ಬೇಕು. ಪ್ರಿಯಾಂಕ ಖರ್ಗೆ ಅದನ್ನೇ ಹೇಳ್ತಾ ಇದ್ರು. ನಿಮ್ಮಲ್ಲಿ ಶಿಕ್ಷಕ, ಸಂಚಾಲಕ, ಸರಸಂಘ ಚಾಲಕ, ಕಾರ್ಯವಾಹಕ, ಕಾರ್ಯನಿರ್ವಾಹಕ, ಹೀಗೆ ಸಾಕಷ್ಟು ಸ್ಥಾನಮಾನಗಳೆಲ್ಲ ಇರ್ತವೆ. ಅವರ ಕ್ಯಾಂಪ್ಗಳಲ್ಲಿ, ಅವರ ಅಭಿಯಾನಗಳಲ್ಲಿ ದೇಶ ಪ್ರೇಮದ ಬಗ್ಗೆ ಹೇಳ್ತೀವಿ ಅಂತ ಹೇಳಿ ಅವರೇ ಅಧಿಕೃತವಾಗಿ ಅವರ ಸಂವಿಧಾನದಲ್ಲಿ ಬರೆದುಕೊಂಡಿದ್ದಾರೆ. ನೀವು ಫುಲ್ ಟೈಮ್ ಸರಸಂಘ ಚಾಲಕ ಅಂತ ಇರ್ತಾರೆ, ಕಾರ್ಯನಿರ್ವಾಹಕ ಇರ್ತಾರೆ. ಅವರು ಪ್ರತಿ ಘಳಿಗೆಯಲ್ಲೂ ಕೂಡ ಆರ್ಎಸ್ಎಸ್ ಸಿದ್ಧಾಂತಗಳನ್ನು ಪಸರಿಸುವ ಕೆಲಸಗಳನ್ನು ಮಾಡ್ತಿರ್ತಾರೆ. ಅದರಲ್ಲಿ ಹೆಚ್ಚಿನವರು ಮನುಸ್ಮೃತಿಯನ್ನ ಓದ್ಕೊಂಡವರೇ ಆಗಿರ್ತಾರೆ. ಮನು ಬರೆದ ಸ್ಮೃತಿಯನ್ನ ಹೆಚ್ಚಿನವರು ಓದಿಕೊಂಡವರಾಗಿರ್ತಾರೆ. ಅವರಿಗೆ ನೀವು ಸಂಬಳ ಕೊಡಬೇಕು. ಫುಲ್ ಟೈಮರ್ ಕಾರ್ಯನಿರ್ವಾಹಕರಿಗೆ ಹೆಂಡತಿ ಮಕ್ಕಳು ಇರ್ತಾರೆ, ಹೆಚ್ಚಿನವರು ಸನ್ಯಾಸಿ ಬಿಡಿ. ಆದರೆ ಬಹುತೇಕ ಜನರಿಗೂ ಫ್ಯಾಮಿಲಿ ಇರುತ್ತೆ, ಅವರಿಗೆ ಸಂಬಳ ಕೊಡಬೇಕು. ಆರ್ಎಸ್ಎಸ್ ಎಲ್ಲಿಂದ ಸಂಬಳ ಕೊಡುತ್ತೆ? ಕೇರಳ ಒಂದು ಸಣ್ಣ ರಾಜ್ಯದಲ್ಲಿ 8600 ಶಾಖೆಗಳಿದ್ದಾವೆ, ಆರ್ಎಸ್ಎಸ್ಸಿನ ಶಾಖೆಗಳು. ಅಧಿಕೃತವಾಗಿ ಭಾರತದಲ್ಲಿ 56,000ಕ್ಕೂ ಹೆಚ್ಚು ಆರ್ಎಸ್ಎಸ್ನ ಶಾಖೆಗಳು ಕಾರ್ಯಾಚರಿಸ್ತಾ ಇದೆ. ಆ ಶಾಖೆಗಳಲ್ಲಿ ಮಂಡಲ್ ಶಾಖೆಗಳು ಇರ್ತವೆ, ಹೀಗೆ ಬೇರೆ ಬೇರೆ ತರಹದ ಶಾಖೆಗಳೆಲ್ಲ ಇರ್ತವೆ. ಅಲ್ಲೊಂದಷ್ಟು ಜನ ಆಫೀಸ್ ವರ್ಕ್ ಮಾಡ್ತಿರ್ತಾರೆ, ಅವ್ರಿಗೆ ಸಂಬಳ ಕೊಡಬೇಕು. ಎಲ್ಲಿಂದ ಕೊಡ್ತೀರಿ? ಹೇಗೆ ಬರ್ತಾ ಇದೆ ನಿಮ್ಮ ಸಂಬಳಗಳು? ನಿಮ್ಮ ಆದಾಯದ ಮೂಲ ಏನು? 1925ರಲ್ಲಿ ಬೆರಳೆಣಿಕೆಯ ಜನರಿಂದ ನಿರ್ಮಿತವಾದ ಸಂಘಟನೆ 2025ರ ಒಳಗಾಗಿ 100 ವರ್ಷಗಳನ್ನು ಪೂರೈಸಿದ ಸಂಘಟನೆ. ಈವರೆಗೂ ಮಾಡಿದ ವಹಿವಾಟು ಮತ್ತು ಹಣದ ವ್ಯವಹಾರದ ಲೆಕ್ಕ ಯಾರು ಕೊಡ್ತಾರೆ ಅಂತ ಕೇಳಿದ್ರು ಪ್ರಿಯಾಂಕ್ ಖರ್ಗೆ. ನಿಮ್ಮ ಆದಾಯದ ಮೂಲ ಏನು? ನೀವು ಮಾಡುವ ಕೆಲಸಗಳೆಲ್ಲವೂ ಗೌಪ್ಯಗಳಾಗಿರ್ತಾವಲ್ಲ, ಹೆಂಗೆ ಅದು? ಪಾರದರ್ಶಕವಾಗಿ ನಿಮ್ಮ ಯಾವ ಬೈಠಕ್ಗಳು, ರಹಸ್ಯ ಸಭೆಗಳು ಕೂಡ ನಡೆಯೋದಿಲ್ಲ. ಹೇಗೆ? ಮುಸ್ಲಿಂ ಮಂಚ್ ಎನ್ನುವಂತಹ ಅಂಗಸಂಸ್ಥೆಗಳು ಇದ್ದಾವೆ, ಅದರಲ್ಲೊಂದಷ್ಟು ರಾಷ್ಟ್ರೀಯವಾದಿ ಮುಸ್ಲಿಮರನ್ನ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತೆ. ಆ ಮುಸ್ಲಿಂ ಮಂಚುಗಳಲ್ಲಿರುವ ಬಹುತೇಕರ ವಿರುದ್ಧ ಅದೆಷ್ಟೋ ಪ್ರಕರಣಗಳಿದ್ದಾವೆ. ಅದ್ಬಿಡಿ, ದೊಂಬಿ ಗಲಾಟೆ ಆದಾಗ ಮುಸ್ಲಿಂ ಮಂಚಿನ ಒಂದಷ್ಟು ಮುಸ್ಲಿಮರನ್ನೇ ಗುರಿಯಾಗಿಸುವಂತಹ ಅದೆಷ್ಟೋ ಉದಾಹರಣೆಗಳಿದ್ದಾವೆ. ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟ ಕ್ರೈಸ್ತ ಮಂಚು ಇದೆ. ಇದರಲ್ಲಿ ಎಲ್ಲರನ್ನೊಳಗೊಂಡ ಸೆಕ್ಯುಲರ್ ನಾವು ಅಂತ ವಾದ ಮಾಡೋದಕ್ಕೊಂದಷ್ಟು ವ್ಯವಸ್ಥೆಗಳೆಲ್ಲ ಆಗಿದ್ದಾವೆ.
ಒಟ್ಟಾರೆ ಈಗ RSS ಪ್ರಮುಖ ನಾಯಕರು ಸಭೆ ಕರೆದಿದ್ದಾರೆ. ಇತ್ತೀಚೆಗೆ ನಡೆದ ವಿದ್ಯಮಾನಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗೋ ಸಾಧ್ಯತೆ. ಏನು ವಿದ್ಯಮಾನ? ಒಂದು ಸದನದಲ್ಲಿ DK ಶಿವಕುಮಾರ್ ಸದಾ ವತ್ಸಲೆ ಗೀತೆ ಹಾಡಿದ್ದು, ಅದಾದ ನಂತರ DK ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿದ್ದು, ಅದಾದ ನಂತರ ಪ್ರಿಯಾಂಕ್ ಖರ್ಗೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದು, ಪತ್ರ ಬರೆದ ನಂತರ DC ಕಚೇರಿಗೆ ಅನುಮತಿ ಪತ್ರಗಳ ಸುರಿಮಳೆ ಬಂದಿದ್ದು, ಅದಕ್ಕೊಂದಷ್ಟು ನಿರ್ಬಂಧಗಳು ಬಂದಿದ್ದು, ಅದಾದ ನಂತರ ಈ RSSಗೆ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ದು, ಅದಾದ ಮೇಲೆ ಕೋರ್ಟ್ ಅವಕಾಶ ಕೊಟ್ಟಿದ್ದು, DCಗೆ 2ನೇ ನಿರ್ದೇಶನ ಕೊಟ್ಟಿದ್ದು, 2ನೇ ಶಾಂತಿ ಸಭೆ ಮಾಡಬೇಕು, ಇದ್ಯಾಕೋ ಸುಖಾಂತ್ಯ ಕಾಣೋ ಥರ ಇಲ್ಲ. ಭೀಮ್ ಆರ್ಮಿಯು ಅನುಮತಿ ಕೇಳಿದ್ದು, ದಲಿತ ಪ್ಯಾಂಥರ್ಸು ಅನುಮತಿ ಕೇಳಿದ್ದು, ಬಲಗೈಯಲ್ಲಿ ದಂಡ ಹಿಡ್ಕೊಂಡು ದೇಹಕ್ಕೆ ಗಣವೇಷ ಹಾಕ್ಕೊಂಡು ಕೋಲಿಡ್ಕೊಂಡು ನೀವು ಪಥಸಂಚಲನ ಮಾಡುವುದಾದರೆ ನಾವು ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡ್ಕೊಂಡು ನಾವು ಪರೇಡ್ ಮಾಡ್ತೀವಿ, ನಮಗೂ ಅನುಮತಿ ಕೊಡಿ ಅಂತ ಹೇಳಿ ಅವರು. ಒಟ್ಟಾರೆ ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತವೆ. ನಾಗಪುರದ ಪ್ರಧಾನ ಕಾರ್ಯಾಲಯದಲ್ಲಿ ಈ ಬಗ್ಗೆ ಚರ್ಚೆಗಳಾಗ್ತವೆ. ಏನು ಮಾಡಬೇಕು? ಒಂದು ವೇಳೆ ಬ್ಯಾನಿಗೆ ಅವಕಾಶಗಳಿದ್ದಾಗ ಹೆಂಗೆ ಹೋರಾಡಬೇಕು? ಭಾರತದಲ್ಲಿ ಒಂದು ಸಂಘಟನೆ 3 ಬಾರಿ ಬ್ಯಾನ್ ಆಗಲ್ಪಟ್ಟಿರುವಂತಹದ್ದು RSS ಮಾತ್ರ. ಸಿಮಿ ಅನ್ನುವಂತಹ ಸಂಘಟನೆ ಒಂದೇ ಬಾರಿ ಬ್ಯಾನ್ ಆಯಿತು, ಶಾಶ್ವತವಾಗಿ ಬ್ಯಾನ್ ಆಯಿತು. ಕೇರಳ ಮೂಲದ ಸಂಘಟನೆ. PFI ಎನ್ನುವಂತಹ ಸಂಘಟನೆ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಅದನ್ನ ಬ್ಯಾನ್ ಮಾಡಲಾಯಿತು. ಕಾರಣ ಮನಿ ಲಾಂಡ್ರಿಂಗ್ ಪ್ರಕರಣ. ಅಕ್ರಮ ಹಣ ಬರ್ತಾ ಇದೆ ಈ ಸಂಘಟನೆಗೆ ಎಲ್ಲಿಂದಲೋ ಮೂಲದಿಂದ. ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ಲ. ಈ PFI ಎನ್ನುವಂಥ ಸಂಘಟನೆಗೆ ಎಲ್ಲಿಂದ ಹಣ ಬರ್ತಾ ಇದೆ, ಸರ್ಕಾರದ ಹಿಡಿತಕ್ಕೆ ಸಿಗಲಿಲ್ಲ. ಆ ಪ್ರಕರಣದಲ್ಲಿ ಅದನ್ನು 1 ಬಾರಿ ಬ್ಯಾನ್ ಮಾಡಲಾಯಿತು. ಆದರೆ RSS ಎನ್ನುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಭಾರತದಲ್ಲಿ 3 ಬಾರಿ ಬ್ಯಾನಿಗೆ ಒಳಪಟ್ಟು ಆಗಾಗ ಆ ಬ್ಯಾನ್ ಅನ್ನು ತೆರವುಗೊಳಿಸಲಾಗಿದೆ ಇದೇ ಭಾರತದಲ್ಲಿ. ಆ ಬ್ಯಾನ್ ಆಗುವ ಸಂದರ್ಭದಲ್ಲೆಲ್ಲ ಆಡಳಿತದಲ್ಲಿದ್ದು ಇದೇ ಕಾಂಗ್ರೆಸ್. ಕಾಂಗ್ರೆಸ್ ಆಡಳಿತಾವಧಿಯಲ್ಲೇ RSS ಬ್ಯಾನ್ ಆಗಿರೋದು ಮತ್ತು ತೆರವಾಗಿರೋದು ಈಗ 4ನೆಯ ಬಾರಿಯ ಜಟಾಪಟಿ. ಸೊ ಹಾಗಾಗಿ RSSನ ಪ್ರಮುಖ ಮುಖಂಡರು ಸಭೆ ಕರೆದಿದ್ದಾರೆ. ಇತ್ತೀಚೆಗೆ ನಡೀತಾ ಇರತಕ್ಕಂಥ ಎಲ್ಲ ವಿದ್ಯಮಾನಗಳ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆಗಳಾಗಬಹುದು. ಕುರ್ಚಿ ಕಲಹ ಜೋರಾಗುವ ಹಿನ್ನೆಲೆಯಲ್ಲಿ ಜನಾಂದೋಲನ ಹೇಗೆ ಮಾಡಬೇಕು, ಜನಾಭಿಪ್ರಾಯ ರೂಪಿಸುವ ಬಗ್ಗೆ BJP ನಾಯಕರಿಗೆ ಸೂಚನೆ ಸಿಗುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ RSSನ ರಾಷ್ಟ್ರೀಯ ನಾಯಕರು ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆಯಾಗುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.